ನೀವಿಲ್ಲಿ ಏನು ನೋಡ್ತಿದ್ದೀರಾ, ಇದನ್ನು ನಾವು ಆ್ಯಕ್ನಿ ಸ್ಕಾರ್ಸ್ ಆರ್ ಅನ್ಇವನ್ ಟೆಕ್ಸ್ಚರ್ ಅಂತೀವಿ. ಪಿಂಪಲ್ಸ್ ಬಂದು ಹೋದ್ಮೇಲೆ ಆ ರೀತಿ ಹಳ್ಳ ಥರ ಮುಖದ ಮೇಲೆ ಬೀಳೋದು ಅಥವಾ ಈ ರೀತಿ ಕಪ್ಪು ಕಲೆಗಳು ಉಳ್ಕೊಳ್ಳೋದು, ಇದನ್ನು ನಾವು ಡಾರ್ಕ್ ಸ್ಪಾಟ್ಸ್ ಆರ್ ಪಿಗ್ಮೆಂಟೇಷನ್ ಅಂತ ಕೂಡ ಕರಿತೀವಿ. ಆರ್ ಈ ರೀತಿಯಾದಂಥ ಪಿಗ್ಮೆಂಟೇಷನ್ ಕೂಡ ಇದ್ದರೆ ಈ ಒಂದು ಸ್ಕಿನ್ ಕೇರ್ ರೂಟೀನ ನೀವು ಫಾಲೋ ಮಾಡಿ. ಮತ್ತು ಈ ಒಂದು ಸ್ಕಿನ್ ಕೇರ್ ರೂಟೀನ್ ನೀವೇನು ನೋಡ್ತಿದ್ದೀರಾ, ಇದು ನೈಟ್ ಟೈಮ್ ಸ್ಕಿನ್ ಕೇರ್ ರೂಟೀನ್ ಆಗಿರುತ್ತೆ. ದಿನಾಗಲೂ ರಾತ್ರಿ ನೀವು ಈ ಒಂದು ಪ್ರಾಡಕ್ಟ್ಸ್ನ ಯೂಸ್ ಮಾಡೋದ್ರಿಂದ ನಿಮಗೆ ರಿಸಲ್ಟ್ ಕಾಣುತ್ತೆ. ಈ ಒಂದು ಫೇಸ್ ವಾಶ್ ಬಗ್ಗೆ ನಾನಿವತ್ತು ಹೇಳಲೇಬೇಕು. ಇದು ಬಯೋಕ್ಯೂಲ್ನ ಎವರ್ ಗ್ಲೋ ರೇಡಿಯನ್ಸ್ ಫೇಸ್ ವಾಶ್. ಇದರಲ್ಲಿ ವಿಟಮಿನ್ ಸಿ ಇರುತ್ತೆ, ನಿಮ್ಮ ಸ್ಕಿನ್ನ ಬ್ರೈಟ್ ಮಾಡೋದಕ್ಕೆ. ಆರ್ಬ್ಯೂಟಿನ್ ಪ್ಲಸ್ AH ಇರುತ್ತೆ, ನಿಮ್ಮ ಡಾರ್ಕ್ ಸ್ಪಾಟ್ಸ್ ಆರ್ ಪಿಗ್ಮೆಂಟೇಷನ್ನ ಕಂಟ್ರೋಲ್ ಮಾಡೋದಕ್ಕೆ. ಮತ್ತು ಇದು ಬ್ರೈಟ್ ಕೂಡ ಮಾಡೋದ್ರ ಜೊತೆಗೆ ನಿಮಗೆ ಒಂದು ಹೆಲ್ದಿ ಗ್ಲೋ ಕೂಡ ಕೊಡುತ್ತೆ. ಇದು ಟೋಟಲಿ ಆಲ್ಕೋಹಾಲ್ ಫ್ರೀ, ಸಿಲಿಕೋನ್ ಫ್ರೀ, ಸಲ್ಫೇಟ್ ಫ್ರೀ, ಪ್ಯಾರಾಬೆನ್ ಫ್ರೀ, ಯಾವುದೇ ಒಂದು ಫ್ರೇಗ್ರೆನ್ಸ್ ಕೂಡ ಇರೋದಿಲ್ಲ, ಮಿನರಲ್ ಆಯಿಲ್, ಸಿಂಥೆಟಿಕ್ ಡೈ ಏನೂ ಇರೋದಿಲ್ಲ. ಇದು ಒಂಥರ ಟೆಕ್ಸ್ಚರ್ ನೀವು ನೋಡಿದ್ರೆ ಒಂದು ಮಿಲ್ಕಿ ಟೆಕ್ಸ್ಚರ್, ಅಂದರೆ ಸ್ಮೂತ್ ಹಾಲಿನಂಥ ಟೆಕ್ಸ್ಚರ್ ಇರುತ್ತೆ. ನಾನು ಇದರಲ್ಲಿ ಫೇಸ್ ವಾಶ್ ಮಾಡ್ಕೊಂಡು ಕೂಡ ನಿಮಗೆ ತೋರಿಸ್ತಿದ್ದೀನಿ ನೋಡಿ. ಫೇಸ್ನ ಆಲ್ರೆಡಿ ನಾನು ಒದ್ದೆ ಮಾಡ್ಕೊಂಡಿದ್ದೀನಿ. ಇದಾದ ನಂತರ ನಾನು ರೆಗ್ಯುಲರಾಗಿ ನೀವು ಹೇಗೆ ಫೇಸ್ ವಾಶ್ ಮಾಡ್ತೀರೋ ಆ ರೀತಿಯಲ್ಲೇ ಮಾಡ್ಕೋಬೋದು. ಇಟ್ ಈಸ್ ಸೋ ಸೂಪರ್ ಮೈಲ್ಡ್ ಆ್ಯಂಡ್ ಜೆಂಟಲ್ ಗೈಸ್. ಇದಕ್ಕಿಂತ ಮೊದಲು ನಾನು ಎವ್ರಿ ಡೇ ಸೆಟಾಫಿಲ್ನ ಒಂದು ಫೇಸ್ ವಾಶ್ ಯೂಸ್ ಮಾಡ್ತೀನಿ. ಅದು ನಿಮಗೆ ಗೊತ್ತೇ ಇದೆ, ಜೆಂಟಲ್ ಸ್ಕಿನ್ ಕ್ಲೆನ್ಸರ್. ಆ ಒಂದು ಸೆಟಾಫಿಲ್ ಕೊಡುವಂಥ ಫೀಲೇ ನನಗೆ ಈ ಒಂದು ಫೇಸ್ ವಾಶ್ ಕೊಡ್ತಿದೆ. ರಿಯಲಿ ಇಟ್ಸ್ ಅಮೇಝಿಂಗ್. ಒಂಚೂರು ಕೂಡ ನನ್ನ ಕಣ್ಣನ್ನು ಇರಿಟೇಟ್ ಮಾಡ್ತಿಲ್ಲ. ನೀವು ನೋಡ್ಬೋದು, ನಾನು ಕಣ್ಣಿನ ಕೆಳಗಡೆ ಎಲ್ಲ ಹಾಕ್ತಿದ್ದೀನಿ. ಇಟ್ ಈಸ್ ನಾಟ್ ಎಟ್ ಆಲ್ ಇರಿಟೇಟಿಂಗ್ ಮೈ ಐಸ್. ಮತ್ತು ತುಂಬ ಅಂದರೆ ತುಂಬ ಜೆಂಟಲ್ ಆಗಿದೆ. ಒಂದು ಸೂದಿಂಗ್ ಫೀಲಿಂಗ್ ಕೂಡ ಕೊಡುತ್ತೆ ಇದರಲ್ಲಿ ಫೇಸ್ ವಾಶ್ ಮಾಡ್ತಾ ಇದ್ರೆ. ನನಗಂತೂ ಈ ಒಂದು ಫೇಸ್ ವಾಶ್ ಮೊದಲನೇ ಟ್ರೈಯಲ್ಲೇ ತುಂಬಾ ಹಿಡಿಸ್ತು. ಇನ್ನೊಂದೇನೆಂದರೆ, ಇದರಲ್ಲಿ ನೀವು ಫೇಸ್ ಮಸಾಜ್ ಮಾಡ್ತಾ ನಿಮಗೆ ಆ ನೊರೆ ಥರ ಅನ್ಸೋದಿಲ್ಲ. ಒಂದು ಕ್ರೀಮಿ ಲ್ಯಾದರ್ ಥರ ಫಾರ್ಮ್ ಆಗುತ್ತೆ. ಡ್ರೈ ಸ್ಕಿನ್ ಅವ್ರಿಗೆ, ಕಾಂಬಿನೇಷನ್ ಸ್ಕಿನ್ ಅವ್ರಿಗೆ, ಆಯಿಲಿ ಸ್ಕಿನ್ನರ್ ಅವ್ರಿಗೆ, ನಾರ್ಮಲ್ ಸ್ಕಿನ್, ಸೆನ್ಸಿಟಿವ್ ಸ್ಕಿನ್ ಟೈಪ್ ಎಲ್ಲರಿಗೂ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಯಾಕಂದರೆ ನಾನು ಹೇಳಿದ್ದಾಗೆ ಇದು ಒಂಚೂರು ಇರಿಟೇಟ್ ಮಾಡಿಲ್ಲ ನನ್ನ ಸ್ಕಿನ್ ಮೇಲೆ. ಇಟ್ ಈಸ್ ವೆರಿ ಮೈಲ್ಡ್ ಆ್ಯಂಡ್ ಜೆಂಟಲ್. ಸೊ ನೀವು ಇದನ್ನು ಟ್ರೈ ಮಾಡಲೇಬೇಕು ಒಂದ್ಸರಿ. ಸೊ ಈಗ ನಾನು ಮುಖನ ಒರೆಸ್ಕೊಳ್ತೀನಿ. ಮುಖ ಒರೆಸ್ಕೊಂಡ್ಮೇಲೆ ನನಗೊಂಚೂರು ಒಂದು ಡಿಹೈಡ್ರೇಟೆಡ್ ಆರ್ ಡ್ರೈ ಫೀಲಿಂಗ್ ಏನು ಬರುತ್ತೆ ನೋಡಿ, ಆ ಥರ ಎಲ್ಲ ಏನೂ ಅನ್ನಿಸ್ತಿಲ್ಲ. ವೆರಿ ಸಿಮಿಲರ್ ಟು ಮೈ ಸೆಟಾಫಿಲ್ ಫೇಸ್ ವಾಶ್, ಅಷ್ಟು ಹೇಳೋಕ್ಕೆ ಮಾತ್ರ ಸಾಧ್ಯ. ಇದಾದ ನಂತರ ಟೋನರ್ಗೆ ನಾನು ಗ್ಲೈಕಾಲಿಕ್ ಆ್ಯಸಿಡ್ 8% ಟೋನರ್ ಯೂಸ್ ಮಾಡ್ತಿದ್ದೀನಿ. ಇದು ಎಕ್ಸ್ಫೋಲಿಯೇಟಿಂಗ್ ಲಿಕ್ವಿಡ್ ಫ್ರಮ್ ಮಿನಿಮಲಿಸ್ಟ್. ಇದನ್ನು ನಾನು ವಾರಕ್ಕೆ 1 ಸರಿ ಅಥವಾ 2 ಸರಿ ಹಾಕ್ಕೊಳ್ತೀನಿ ಒಂದು ಟೋನರ್ನ, ದಿನ ರಾತ್ರಿ ಮಲಗೋದಕ್ಕಿಂತ ಮೊದಲು. ಡೇ ಟೈಮಲ್ಲಿ ನೀವೇನಾದರೂ ಯೂಸ್ ಮಾಡಿದ್ರೆ ಸನ್ಸ್ಕ್ರೀನ್ ಯೂಸ್ ಮಾಡಲೇಬೇಕು ಗ್ಲೈಕಾಲಿಕ್ ಆ್ಯಸಿಡ್ ಹಾಕಿದಾಗ. ಬೆಸ್ಟ್ ಏನಪ್ಪ ಅಂದರೆ, ಗ್ಲೈಕಾಲಿಕ್ ಆ್ಯಸಿಡ್ನ ನೀವು ರಾತ್ರಿ ಮಲಗೋದಕ್ಕಿಂತ ಮೊದಲು ಈ ರೀತಿ ಫೇಸ್ ವಾಶ್ ಮಾಡ್ಕೊಂಡು ಹಾಕ್ಕೊಳ್ಳೋದ್ರಿಂದ ಇಟ್ ವರ್ಕ್ಸ್ ಬೆಸ್ಟ್. ಮತ್ತು ಏನಂದರೆ, ಇದನ್ನು ಸ್ವಲ್ಪ ಡ್ರಾಪ್ಸ್ನ ತೊಗೊಂಡು ಫೇಸ್ ಮೇಲೆ ಹಾಗೆ ಅಪ್ಲೈ ಮಾಡ್ಬೋದು. ಆರ್ ಈವನ್ ಯು ಕ್ಯಾನ್ ಯೂಸ್ ಯೋರ್ ಕಾಟನ್ ಪ್ಯಾಡ್. ತುಂಬ ಚೆನ್ನಾಗಿ ನಿಮ್ಮ ಒಂದು ಕಪ್ಪು ಕಲೆ ಆಗಿರ್ಬೋದು, ಪಿಗ್ಮೆಂಟೇಷನ್ ಆರ್ ಪೋರ್ಸ್, ಬ್ಲ್ಯಾಕ್ ಹೆಡ್, ವೈಟ್ ಹೆಡ್ಸ್ ಇದೆಲ್ಲ ದೂರ ಮಾಡುತ್ತೆ. ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಇರೋರಿಗೆ ಫಸ್ಟ್ ಸಜೆಸ್ಟ್ ಮಾಡುವಂಥ ಒಂದು ಸಿರಮ್ ಆಗಿರ್ಬೋದು ಅಥವಾ ಒಂದು ಟೋನರ್ ಏನಪ್ಪ ಅಂದರೆ, ಇದು ಗ್ಲೈಕಾಲಿಕ್ ಆ್ಯಸಿಡ್ನ ಒಂದು ಟೋನರ್ ವರ್ಕ್ಸ್ ಬೆಸ್ಟ್. ನಿಮಗೆ ಯಾವುದೇ ಒಂದು ಟ್ಯಾನ್ ಪ್ರಾಬ್ಲಮ್ ಇದ್ದರೂ ಕೂಡ, ಅವ್ರ ಈ ರೀತಿ ನೋಡಿ ಪಿಂಪಲ್ ಬಂದು ಹೋಗಿರೋ ಮಾರ್ಕ್ ಇದ್ದರೆ ಗ್ಲೈಕಾಲಿಕ್ ಆ್ಯಸಿಡ್ ನೀವು ಯೂಸ್ ಮಾಡ್ಬೋದು. ಬಯೋಕ್ಯೂಲ್ನ ಆರ್ಬ್ಯೂಟಿನ್ ಮತ್ತು ಫೈಥಾಲ್ ಪ್ಲಸ್ ವಿಟಮಿನ್ ಸಿ ಇರುವಂಥ ಸ್ಪಾಟ್ಲೆಸ್ ಸಿರಮ್ ಯೂಸ್ ಮಾಡ್ತಿದ್ದೀನಿ. ಇದು ಕೂಡ ನಮ್ಮ ಡಾರ್ಕ್ ಸ್ಪಾಟ್ಸ್ನ, ಪಿಗ್ಮೆಂಟೇಷನ್ನ ಕಂಟ್ರೋಲ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಮತ್ತು ವಿಟಮಿನ್ ಸಿ ಇದರಲ್ಲಿರೋದ್ರಿಂದ ನಮ್ಮ ಸ್ಕಿನ್ನ ಬ್ರೈಟನ್ ಕೂಡ ಮಾಡುತ್ತೆ. ಇದು ಯಾವುದೇ ಒಂದು ಇರಿಟೇಷನ್ ಮಾಡೋದಿಲ್ಲ ನಮ್ಮ ಸ್ಕಿನ್ ಮೇಲೆ. ಇಟ್ ಈಸ್ ವೆರಿ ನೈಸ್ ಮತ್ತು ಸೂದಿಂಗ್ ಎಫೆಕ್ಟ್ ಕೊಡುತ್ತೆ. ಇದನ್ನು ನಾನು ಯೂಸ್ ಮಾಡಿ ಮೊದಲನೇ ಸರಿನೇ ನಾನು ಫಿದಾ ಆಗೋದೆ, ಬಿಕಾಸ್ ಇಟ್ ಈಸ್ ವೆರಿ ವೆಲ್ ಹೈಡ್ರೇಟಿಂಗ್. ನಾನು ಹಾಕಿ ನಿಮಗೆ ತೋರಿಸ್ತಿದ್ದೆ ನೋಡಿ ನನ್ನ ಕೈ ಹಿಂದೆ, ಎಷ್ಟು ನೀಟಾಗಿ ಸ್ಕಿನ್ ಮೇಲೆ ಅಬ್ಸಾರ್ಬ್ ಆಗುತ್ತೆ ಅಂದರೆ, ಎಷ್ಟು ಬೇಕಷ್ಟು ನಮ್ಮ ಸ್ಕಿನ್ನೊಳಗೆ ಕೂತ್ಕೊಂಡು ಆ ಒಂದು ಬ್ಯೂಟಿಫುಲ್ ಗ್ಲೋ ಕೊಡುತ್ತೆ. ನೀವು ನೋಡ್ಬೋದು. ದಿಸ್ ಇಸ್ ವಾಟ್ ಐ ಲೈಕ್. ನನಗೆಲ್ಲ ಸಿರಮಲ್ಲೂ ಈ ಒಂದು ಗ್ಲೋ ನೋಡೋದಕ್ಕೆ ಇಷ್ಟಪಡ್ತೀನಿ.
ಹೈಲುರಾನಿಕ್ ಆ್ಯಸಿಡ್ ಯಾವ ಸಿರಮಲ್ಲಿ ಇರುತ್ತೆ ಆ ಒಂದು ಸಿರಮ್ ಈ ರೀತಿಯಾದಂಥ ಗ್ಲೋ ಕೊಡುತ್ತೆ ಆ್ಯಂಡ್ ಇದರಲ್ಲಿ ಕೂಡ ಹೈಲುರಾನಿಕ್ ಆ್ಯಸಿಡ್ ಇದೆ. ಸೊ ಇಟ್ ಈಸ್ ವೆರಿ ನೈಸ್. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಅದು ಸ್ಮೂತಾಗಿ ಬ್ಲೆಂಡ್ ಆಗ್ತಿದೆ ಅಂತ. ನಾನು ಮಸಾಜ್ ಮಾಡ್ತಾ ಇದ್ದರೆ ಫೇಸ್ ಮೇಲೆ ಮಾಡ್ತಾನೆ ಇರಬೇಕು ಅನಿಸುತ್ತೆ. ಇಟ್ ಈಸ್ ದ್ಯಾಟ್ ಸ್ಮೂತ್ ಆನ್ ಮೈ ಸ್ಕಿನ್. ಆ್ಯಂಡ್ ಈ ಒಂದು ಪ್ರಾಡಕ್ಟ್ ಪ್ರಾಮಿಸ್ ಮಾಡೋ ಪ್ರಕಾರ ಇದು ಕೂಡ ನಮ್ಮ ಡಾರ್ಕ್ ಸ್ಪಾಟ್ಸ್, ಪಿಗ್ಮೆಂಟೇಷನ್, ಆ್ಯಕ್ನಿ ಮಾರ್ಕ್ಸ್, ಆ್ಯಕ್ನಿ ಸ್ಕಾರ್ಸ್ ಆರ್ ಯಾವುದೇ ಒಂದು ಪಿಗ್ಮೆಂಟೇಷನ್ ಮಾರ್ಕ್ ಇದ್ರೂ ಕೂಡ ಕಂಟ್ರೋಲ್ ಮಾಡುತ್ತೆ. ಎಷ್ಟು ಬೇಕಷ್ಟು ನೋಡಿ ನನ್ನ ಸ್ಕಿನ್ ಹೀರ್ಕೊಂಡು ಆ ಒಂದು ಗ್ಲೋ ಕೊಡ್ತಿದೆ. ಸೊ ದಿಸ್ ಇಸ್ ವಾಟ್ ಐ ಲೈಕ್. ಯಾವತ್ತಿದ್ರೂ ಅಷ್ಟೇ ಸಿರಮ್ ತುಂಬ ನಿಮ್ಮ ಸ್ಕಿನ್ನನ್ನು ಡಿಹೈಡ್ರೇಟ್ ಮಾಡಬಾರ್ದು. ಇಟ್ ಶುಡ್ ಗಿವ್ ಯು ದ್ಯಾಟ್ ಗ್ಲೋ. ಆವಾಗಲೇ ನಿಮಗೂ ಕೂಡ ಚೆನ್ನಾಗಿ ಅನ್ಸೋದು. ಆಯ್ಲಿ ಸ್ಕಿನ್ನವರು ವಿಡಿಯೋ ನೋಡ್ತಿದ್ರೆ ನಿಮ್ಗೆ ಅನ್ಕೋಬೋದು ಏನಪ್ಪ ಇದು ಆಯ್ಲಿ ಆಗಿದೆ ಅಂತ ಫೇಸ್. ಬಟ್ ನೋ, ಅದು ಆಯ್ಲಿನೆಸ್ ಅಂತ ಅಲ್ಲ, ಆ ಒಂದು ಗ್ಲೋ ಅಂತೀವಿ. ಸೊ ಒಂದು ಗ್ರೀಸಿ ಫೀಲಿಂಗ್ ಏನೂ ಇರೋದಿಲ್ಲ. ಆ್ಯಂಡ್ ಮಾಯಿಶ್ಚರೈಸರ್ ಲಾಸ್ಟಲ್ಲಿ ಅಪ್ಲೈ ಮಾಡಲೇಬೇಕು. ನಿಮ್ಗೆಲ್ರಿಗೂ ಗೊತ್ತು ನಾನು ರೆಗ್ಯುಲರಾಗಿ ಸೆಟಾಫಿಲ್ ಮಾಯಿಶ್ಚರೈಸರ್ ಯೂಸ್ ಮಾಡ್ತೀನಿ ಅಂತ. ಇದು ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಸೂಟ್ ಆಗುತ್ತೆ ಎಕ್ಸೆಪ್ಟ್ ಆಯ್ಲಿ ಸ್ಕಿನ್ ಇರೋರು ಎಲ್ರಿಗೂ ಇದು ಒಂದು ಸೆಟಾಫಿಲ್ ಮಾಯಿಶ್ಚರೈಸರ್ ಸೂಟ್ ಆಗಲ್ಲ. ನಿಮಗೆ ಆಯ್ಲಿ ಸ್ಕಿನ್ ಇರೋರಿಗೆ ಫೇಸ್ ವಾಶ್ ಸಜೆಸ್ಟ್ ಮಾಡಿ ಅಂತ ತುಂಬ ಜನ ನನಗೆ ಕೇಳ್ತಾರೆ. ಸೊ ಅವ್ರಿಗೆ ನ್ಯೂಟ್ರಿಜಿನ ಹೈಡ್ರೋ ಬೂಸ್ಟ್ ವಾಟರ್ ಜೆಲ್ ಮಾಯಿಶ್ಚರೈಸರ್ ಯೂಸ್ ಮಾಡಿ. ವಾಟರ್ ಜೆಲ್ ಮಾಯಿಶ್ಚರೈಸರ್ಸ್ ಯಾವುದು ಯೂಸ್ ಮಾಡಿದ್ರು ಆಯ್ಲಿ ಸ್ಕಿನ್ ಇರೋರಿಗೆ ಒಳ್ಳೆಯದು. ಎಷ್ಟೇ ಫ್ಯಾನ್ಸಿ ಲಿಪ್ ಬಾಮ್ ಯೂಸ್ ಮಾಡಿದ್ರು ನಥಿಂಗ್ ಕ್ಯಾನ್ ಬೀಟ್ ವ್ಯಾಸ್ಲಿನ್. ಎಸ್, ವ್ಯಾಸ್ಲಿನ್ ಪೆಟ್ರೋಲಿಯಂ ಜೆಲ್ಲಿ ದಿನಾ ರಾತ್ರಿ ನೀವು ಹಚ್ಕೊಂಡು ಮಲ್ಕೊಳ್ಳೋದ್ರಿಂದ ನಿಮ್ಮ ಲಿಪ್ಸ್ ತುಂಬ ಸ್ಮೂತಾಗಿ ಸಪ್ಪಲಾಗಿರುತ್ತೆ. ಯಾವುದೇ ಒಂದು ಕ್ರ್ಯಾಕ್ ಆಗಿರ್ಬೋದು ಎಲ್ಲ ನೀಟಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ಹೋಗ್ಬಿಟ್ಟಿರುತ್ತೆ. ನಿಮಗೆ ಒಂದು ಸ್ಮೂತ್ ಲಿಪ್ಸ್ ಕೊಟ್ಟಿರುತ್ತೆ. ಸೊ ನನಗೆ ಅದಕ್ಕೋಸ್ಕರ ವ್ಯಾಸ್ಲಿನ್ ತುಂಬಾ ಇಷ್ಟ. ರಾತ್ರಿ ಮಲಗುವಾಗ ಮಾತ್ರ ನಾನು ಯಾವುದೇ ಒಂದು ಫ್ಯಾನ್ಸಿ ಲಿಪ್ ಪ್ರಾಡಕ್ಟ್ಸ್ ಯೂಸ್ ಮಾಡಲ್ಲ. ಐ ಜಸ್ಟ್ ಯೂಸ್ ಮೈ ವ್ಯಾಸ್ಲಿನ್. ಸೊ ಇದಿಷ್ಟೇ ನನ್ನ ನೈಟ್ ಸ್ಕಿನ್ ಕೇರ್ ರೂಟೀನ್. ನಿಮಗೆ ಈ ವಿಡಿಯೋಲಿ ತೋರಿಸಿರೋ ಎಲ್ಲ ಪ್ರಾಡಕ್ಟ್ಸ್ ಕೂಡ ಯೂಸ್ ಆಗುತ್ತೆ ಇಫ್ ಯು ಹ್ಯಾವ್ ಹೈಪರ್ ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್ ಮತ್ತು ಟ್ಯಾನ್ ಆಗಿರ್ಬೋದು. ಇದೆಲ್ಲದಕ್ಕೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ನಿಮಗೇನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನಾನು ಈ ವಿಡಿಯೋನಲ್ಲಿ ತೋರಿಸಿರುವಂಥ ಎಲ್ಲ ಪ್ರಾಡಕ್ಟ್ಸ್ ವಿಡಿಯೋ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಚೆಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಟಾಟಾ, ಬೈ ಬೈ, ಗುಡ್ ನೈಟ್. ಸಿ ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬೈ.